ನಾನು ಹೇಳ್ದಾಗೆ ಸಿಚುವೇಶನ್ಸ್ ಆ್ಯಂಡ್ ಡೈರೆಕ್ಟ್ ನಾಮಿನೇಟ್ ಅಂತೂ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ನಾನು ನಾಮಿನೇಷನ್ ಎಡ್ಜಲ್ಲಿದ್ದೆ, ಸೀಟ್ ಎಡ್ಜಲ್ಲಿದ್ದೆ ಆ್ಯಂಡ್ ಆಚೆ ಬಂದಿದ್ದೀನಿ. ಸೊ ಅದಕ್ಕೆ ರೀಸನಿಂಗ್ಸ್ ಹುಡ್ಕೋ ಬದಲು ಐ ಥಿಂಕ್ ನನ್ನ ಎಫರ್ಟ್ಸ್ ಇತ್ತು ಅಷ್ಟೇ. That's it. ಈಗ ತ್ರಿವಿಕ್ರಮ್ ಹಾಗೆ ಭವ್ಯ ಅವರ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಜನಕ್ಕೆ ಡೌಟ್ಸ್ ಇದೆ. ಅವರಿಬ್ರು ಲವರ್ಸಾ ಫ್ರೆಂಡ್ಸಾ ಏನು ಅನ್ನೋದು ಒಂದು ಕ್ಲಾರಿಟಿ ಇಲ್ಲ. ಬಿಕಾಸ್ ನೀವು ಹತ್ರದಿಂದ ನೋಡಿರೋದಕ್ಕೆ ಈ ಕ್ವೆಶನ್ ನಿಮಗೆ. ಏನು ಅವ್ರು ಇಬ್ರೇನಾದರೂ ಲವ್ ಮಾಡ್ತಾ ಇದ್ದಾರಾ ಅಥವಾ ಜಸ್ಟ್ ಫ್ರೆಂಡ್ಸಾ? ನಿಜ ಹೇಳಬೇಕು ಅಂದರೆ ನಾನು ಹತ್ರದಿಂದ ನೋಡಿಲ್ಲ. ಬಿಗ್ ಬಾಸ್ ಇಲ್ಲ, ಐ ನೋ ಕಾಮೆಂಟ್ಸ್ ಅಷ್ಟೇ. ಬಿಕಾಸ್ ನನಗೆ ಗೊತ್ತಿಲ್ಲ. ಹಾಗಾದ್ರೆ ನಾವಿಲ್ಲಿ ಏನೋ ಹಿಂಟ್ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಕು. ಇಲ್ಲ. ಪ್ರಾಬಬ್ಲಿ ಇರ್ಬೋದು. 100% ಇಲ್ಲ. ಬಿಕಾಸ್ ನನಗೆ ಜೆನ್ಯೂನ್ಲಿ ಗೊತ್ತಿಲ್ಲ. ನೋಡೋದಕ್ಕೆ ಒಳ್ಳೆ ಬಾಂಡಿಂಗ್ ಇತ್ತು, ಒಳ್ಳೆ ಫ್ರೆಂಡ್ಶಿಪ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಅನ್ನಿಸ್ತಾ ಇತ್ತು. ಅದನ್ನ ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಆ್ಯಂಡ್ ನೀವು ಇನ್ನೊಂದು ಹೊರಗಡೆ ಬಂದಮೇಲೆ ಫೋನ್ ನೋಡಿದರೆ ಪ್ರಾಬಬ್ಲಿ ನಿಮಗೆ ಇನ್ನೊಂದು ವೈರಲ್ ವಿಡಿಯೋ ಗೊತ್ತಾಗತ್ತೆ. ಅದು ಬಿಗ್ ಬಾಸ್ ಹೇಳಿರೋ ಟಾಸ್ಕೇನೆ. ಭವ್ಯ ಅವರು ತ್ರಿವಿಕ್ರಮ್ ಅವ್ರಿಗೆ ಬೆನ್ನು ಒತ್ತುತ್ತಾ ಇರ್ತಾರೆ ಸಮಥಿಂಗ್. ನೀವು ಅಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳ್ತೀರಾ. ಅದು ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆ ಅಂದರೆ ಎಷ್ಟೊಂದು ಶೇರ್ಸ್ ಕೂಡ ಆಗಿದೆ. ಅದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತೀರಾ? ಆ್ಯಂಡ್ ಅದಕ್ಕೆ ಹಾಕಿರೋ ಸಾಂಗ್ಗಳು ಮಾತ್ರ ತುಂಬ ಅದ್ಭುತವಾಗಿರುವಂತಹ ಸಾಂಗ್ಗಳೇ ಹಾಕಿದ್ದಾರೆ. ನಾನು ಅದನ್ನ ಆ್ಯಕ್ಚುಲಿ ನೋಡಿಲ್ಲ. ಇದ್ರೆ ತೋರಿಸಿ, ನಾನು ನೋಡ್ಬಿಟ್ಟು ಆಮೇಲೆ ಕಾಮೆಂಟ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ. ಬಟ್ ಆ ಟಾಸ್ಕ್ ನೆನಪಿದೆ ನನಗೆ. ಅದು ಗ್ರೋಸರಿ ಟಾಸ್ಕ್ ಆಗಿರುತ್ತೆ ಆ್ಯಂಡ್ ಅದು ಟೈಮ್ ಲೂಪ್ ಥರ ಅದು ಮಾಡ್ತಾನೇ ಇರ್ತೀವಿ. ಒಂದು 5 ಸಲ 6 ಸಲ, ಐ ಥಿಂಕ್ 5-6 ಸಲ ಅಂತೂ ಮಾಡಿರ್ತೀವಿ. ಸೊ ಆ ಒಂದು ಟಾಸ್ಕ್ ಏನಿರುತ್ತೋ ಅದು ಗ್ರೋಸರಿ ಟಾಸ್ಕ್ ಆಗಿರುತ್ತೆ, ಟೈಮ್ ಲೂಪ್ ಟಾಸ್ಕು. ಸೊ ಅದು ಆಲ್ರೆಡಿ ಅಸೈನ್ ಮಾಡಿಬಿಟ್ಟಿರ್ತಾರೆ ನಮ್ಮ ಕ್ಯಾರೆಕ್ಟರ್ಸು, ನಾವು ಇದೇ ರೀತಿ ಮಾಡಬೇಕು ಅಂತ ಅಸೈನ್ಮೆಂಟು ಬಿಗ್ ಬಾಸೇ ಕೊಟ್ಬಿಟ್ಟಿರ್ತಾರೆ ಆ ಒಂದು ಪತ್ರದಲ್ಲಿ, ಒಂದು ಟಾಸ್ಕ್ ಬುಕ್ಕಲ್ಲಿ. ಸೊ ಆ ರೀತಿ ನಾವು ನಡ್ಕೊಳ್ತಾ ಇರ್ತೀವಿ. ಬಿಟ್ಟರೆ ಅದು ನೋಡೋರಿಗೆ ಒಂಥರ ಫನ್ ಆಗಿ ಎಂಟರ್ಟೈನಿಂಗ್ ಆಗಿತ್ತು. ಮೇ ಬಿ ಅದಕ್ಕೆ ಟ್ರೋಲ್ ಮಾಡಿರ್ತಾರೆ. ಬಟ್ ಆ್ಯಕ್ಚುಲಿ ನಮ್ಮ ಕ್ಯಾರೆಕ್ಟರ್ಸ್ ಅದು. ಅದನ್ನು ನೋಡಿ ಭವ್ಯ ಅವರು ಜೆಲ್ಲಿಸ್ ಪಟ್ಕೊಂಡು ಹೋಗಬೇಕು. ಯಾ ದಟ್ಸ್ ಇಟ್. ಹಾಗೆ ಚೈತ್ರಾ ಕುಂದಾಪುರ ಅವರು ತುಂಬ ಫ್ರೆಂಡ್ಲಿ ಆಗಿದ್ರು ಸ್ಟಾರ್ಟಿಂಗ್. ಅದು ಬರ್ತಾ ಬರ್ತಾ ನಿಮ್ಮಿಬ್ರದ್ದು ಜಗಳ ತುಂಬ ಅತಿರೇಕಕ್ಕೆ ಹೋಯಿತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ಇವತ್ತಿಗೂ ಆ ಚೇಂಜಿಂಗ್ ರೂಮಲ್ಲಿ ಏನಾಯಿತು ಅನ್ನೋದು ಜನಕ್ಕೆ ಕ್ಲಾರಿಟಿನೇ ಸಿಕ್ಕಿಲ್ಲ ಕೊಡೋದಾದರೆ. ಇಲ್ಲ, ಇನ್ನೊಂದಷ್ಟು ಇಂಟರ್ವ್ಯೂಸಲ್ಲಿ ನಾನು ಅದ್ರ ಬಗ್ಗೆನೂ ಮಾತಾಡಿದ್ದೀನಿ. ಚೇಂಜಿಂಗ್ ರೂಮಲ್ಲಿ ಅನ್ನೋದಕ್ಕಿಂತ ಚೈತ್ರ ಅವರು ಯಾವಾಗ ಅವ್ರು ಆಚೆ ಹೋಗಿ ಹಾಸ್ಪಿಟಲ್ಗೆ ಅಂತ ಹೋಗಿ ಬರ್ತಾರೋ ಆ ಟೈಮಲ್ಲಿ ಒಂದಷ್ಟು ಅವರು ಸ್ಟೋರೀಸ್ ಎಲ್ಲ ಮನೆಯವ್ರಿಗೆಲ್ಲ ಹೇಳ್ಕೊಂಡು ತಿರುಗಾಡ್ತಾರೆ. ಹೊರಗಡೆ ನಿಮ್ಮ ಬಗ್ಗೆ ಈ ಥರ ಪೋಟ್ರೆ ಆಗಿದೆ, ಆ ಥರ ಪೋಟ್ರೆ ಆಗಿದೆ ಅಂತ. ತ್ರಿವಿಕ್ರಮ್ ಅವ್ರ ಹತ್ರ ಎಕ್ಸ್ಪೆಷಲಿ ಕೂತ್ಕೊಂಡು ತುಂಬ ಟೈಮ್ ಮಾತಾಡಿರ್ತಾರೆ ಇದ್ರ ಬಗ್ಗೆ. ಸ್ಟೋರಿ ರೂಪದಲ್ಲೆಲ್ಲ ಹೇಳಿರ್ತಾರೆ. ಆ್ಯಂಡ್ ಇದಕ್ಕೆ ಅವ್ರ ಕ್ಲಾಸ್ ಕೂಡ, ಸುದೀಪ್ ಸರ್ ಇದಕ್ಕೆ ಕ್ಲಾಸ್ ಕೂಡ ತೊಗೊಂಡಿರ್ತಾರೆ. ಅವ್ರು ಹೇಳ್ತಾರೆ ಡಾಕ್ಟರ್ ಹೇಳಿದ್ರು, ನರ್ಸ್ ಹೇಳಿದ್ರು ಅಂತ. ಬಟ್ ನಮಗೂ ಕ್ಲಾಸ್ ತೊಗೊಳ್ತಾರೆ. ಏಕೆಂದರೆ ಯಾಕೆ ತಿಳ್ಕೊಬೇಕು ನೀವು? ತಿಳ್ಕೊಂಡು ಏನು ಮಾಡ್ತೀರಾ? ಇವಾಗ ತಿಳ್ಕೊಂಡ್ಮೇಲೆ ನಿಮ್ಮ ಆಟಗಳನ್ನ ಚೇಂಜ್ ಮಾಡ್ತೀರಾ? ಅದು ಇದು ಅಂತ ಕ್ವೆಶ್ಚನಿಂಗ್ ಆಗುತ್ತೆ. ಬಟ್ ಚೇಂಜಿಂಗ್ ಸೊ ಎಲ್ರ ಬಗ್ಗೆನೂ ಮಾತಾಡ್ತಾರೆ. ಬಟ್ ನನ್ನ ವಿಚಾರವಾಗಿ ಏನೋ ಹೇಳಿರಲ್ಲ. ಬಟ್ ಅದೇ ಸಂದರ್ಭದಲ್ಲಿ ಚೇಂಜಿಂಗ್ ರೂಮಲ್ಲಿ ನಾವು ಸಾರಿ ಉಟ್ಕೊಳ್ಳೋಕ್ಕಂತ ಹೋಗಿರ್ತೀವಿ. ಅವ್ರು ನನಗೆ ಸಾರಿ ಉಡಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಶೇರ್ ಆಗುತ್ತೆ. ಈ ಟಾರ್ಗೆಟ್ ನಾಮಿನೇಷನ್ಸ್ ಅನ್ನೋದಿರ್ಬೋದು. ಅವ್ರು ಯಾರನ್ನೋ ಒಂದು ಪರ್ಟಿಕ್ಯುಲರ್ ವ್ಯಕ್ತಿನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಬೇಕು ಅಂತ ಹೇಳಿರಲ್ಲ. ಇದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಇನ್‌ಫ್ಯಾಕ್ಟ್ ಅದು ವರ್ಕ್ ಆಗಲ್ಲ. ಬಿಕಾಸ್ ಆ ವಾರದ್ದು ಏನಿರುತ್ತೋ ಅದ್ರ ಬೇಸಿಸ್ ಮೇಲೆ ನಾಮಿನೇಷನ್ಸ್ ಮಾಡ್ತಾ ಇರ್ತೀವಿ ನಾವು. ಆ್ಯಂಡ್ ಬಟ್ ಒಂದಷ್ಟು ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆಗಿರುತ್ತೆ. ಅದನ್ನು ಕೇಳಿಸ್ಕೊಂಡು ಬಂದು ನಾನು ಆಚೆ ಹೇಳಿರೋದಂತೂ ನಿಜ. ಆ ವಿಡಿಯೋ ಬಂದಿರುತ್ತೆ ಆಚೆ. ಬಟ್ ಅದು ತಪ್ಪು. ಒಂದು ಕಡೆ ನಾನು ತಪ್ಪು ಮಾಡಿರ್ತೀನಿ. ಅವ್ರನ್ನ ಅಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕಿತ್ತು. ಚೇಂಜಿಂಗ್ ರೂಮಲ್ಲಿ ಮಾತಾಡೋದೇ ಒಂದು ದೊಡ್ಡ ತಪ್ಪು. ಇನ್ನು ಅವ್ರ ಮಾತನ್ನ ಕೇಳ್ಕೊಂಡು ಹೊರಗಡೆ ಬಂದು ಹೇಳೋದು ಇನ್ನೊಂದು ತಪ್ಪಾಗಿತ್ತು. ಮೇ ಬಿ ಐ ಶುಡಂಟ್ ಹ್ಯಾವ್ ಡನ್ ದಟ್ ಅಂತ ಅನಿಸ್ತು. ಬಟ್ ಆ್ಯಂಡ್ ಗೌತಮಿ ಅವರು ರೀಸೆಂಟ್ ನಾಮಿನೇಷನಲ್ಲಿ ಹೇಳ್ತಾರೆ, ಚೈತ್ರ ಅವರು ಅವ್ರ ಹತ್ರನೂ ಮಾತಾಡೋಕ್ಕೆ ಹೋಗಿದ್ರಂತೆ ಚೇಂಜಿಂಗ್ ರೂಮಲ್ಲಿ. ಸೊ ಆ್ಯಂಡ್ ಮೋಕ್ಷಿತಾ ಅವರು ಇರ್ತಾರೆ ಈ ಒಂದು ಸಂದರ್ಭದಲ್ಲಿ. ಆ್ಯಂಡ್ ಶಿ ಸ್ಟ್ಯಾಂಡ್ಸ್ ಫಾರ್ ಮಿ. ಮೋಕ್ಷಿತಾ ಅವರು ಹೇಳ್ತಾರೆ ಇದ್ರ ಬಗ್ಗೆ. ಸೊ ಚೈತ್ರ ಅವರು ಇವೆಂಚುಲಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಈ ಒಂದು ಸತ್ಯನ ನಾನು ವೀಕೆಂಡ್ವರೆಗೂ ಯಾಕೆ ಇಟ್ಟಿದ್ದೆ ಅಂದರೆ, ನಾಮಿನೇಟ್ ಆಗಿರ್ತೀನಿ ಇದೇ ವಿಚಾರವಾಗಿ. ಬಟ್ ಐ ವಾಂಟೆಡ್ ಎಲ್ಲರಿಗೂ ಆ ಸತ್ಯ ಏನು ಅಂತ ಗೊತ್ತಾಗಬೇಕಿತ್ತು. ಸೊ ಹಾಗಾಗಿ ಹೇಳಿದ್ದೆ. ನೀವು ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ 2 ಲಕ್ಷ ರೂಪಾಯಿಗೆ ಬಟ್ಟೆ ತೊಗೊಂಡಿದ್ದೀರಾ ಅಂತ ನಾವು ನೋಡಿದ್ದೀವಿ ನಿಮ್ಮ ಯೂಟ್ಯೂಬ್ ಚಾನಲನ್ನೇ. ಈಗ ಆ ಬಟ್ಟೆಗಳನ್ನೆಲ್ಲ ಏನು ಮಾಡ್ತೀರಾ? ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದೀರಾ ಅಲ್ಲ? ಇಲ್ಲ, ಆಲ್ರೆಡಿ ಎಲ್ಲ ಯೂಸ್ ಆಗೋಗಿದೆ. ಬಟ್ಟೆ ಮಾತ್ರ ಅಲ್ಲ, ಇಟ್ ಇನ್ಕ್ಲೂಡೆಡ್ ಮೈ ಮೇಕಪ್ ಕಿಟ್ಟಿಂದ ಹಿಡಿದು, ಫುಟ್ವೇರಿಂದ ಹಿಡಿದು, ಪರ್ಫ್ಯೂಮ್
ಮೇಕಪ್ ಕಿಟ್, ಫುಟ್‌ವೇರ್, ಕ್ಲೋತ್ಸ್ ಎಲ್ಲನೂ ಇನ್ಕ್ಲೂಡ್ ಆಗಿತ್ತು ಅದರಲ್ಲಿ. ಬರೀ ಬಟ್ಟೆ ಅಂತ ಏನಿಲ್ಲ. ಬೇಗ ಏನು ಬಂದಿಲ್ಲ. 91 ಡೇಸ್ ಇದ್ದು ಬಂದಿದ್ದೀನಿ. 3 ಬಟ್ ಸ್ಟಿಲ್ ನಿಮ್ಮ ತಿಂಗಳಿಗಾಗೋಷ್ಟು. ಫ್ಯಾನ್ಸಿಗೆ ಅದು ಬೇಗ ಬಂದ್ರಿ ಅಂತಾನೆ, ಬಿಕಾಸ್ ಫೈನಲ್‌ವರೆಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಯಾಹ್! ನಾನಂತೂ ಮಾಡ್ತಾ ಇದ್ದೆ. ಓಕೆ. ಥ್ಯಾಂಕ್ ಯು ಸೋ ಮಚ್ ಆ ಒಂದು ಇದಕ್ಕೆ. ಬಟ್ ಅಗೇನ್ ಲೈಕ್ ಐ ಸೆಡ್ ಸಿಚುಯೇಷನ್ಸ್. ಯಾರು ಏನೂ ಹೇಳಕ್ಕಾಗಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟು ಬಿ ವೆರಿ ಫ್ರಾಂಕ್. ಈ ವಾರ ಎಲಿಮಿನೇಟ್ ಆಗಿ ಬರ್ತೀನಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ. ಬಟ್ ಯಾಹ್! ಸಿಚುಯೇಷನ್ಸ್ ಅಗೇನ್. ಆ್ಯಂಡ್ ನನ್ನ ಕ್ಯೂರಿಯಾಸಿಟಿ ಮೇಲೆ ಕೇಳ್ತಾ ಇದ್ದೀನಿ. ನಮ್ಮ ಗ್ಯಾರಂಟಿ ನ್ಯೂಸ್‌ನ ಪ್ರಧಾನ ಸಂಪಾದಕರಾಗಿರುವಂಥ ರಾಧಾ ಹಿರೇಗೌಡರವರು ಬಿಗ್ ಬಾಸ್ ಮನೆಗೆ ಬರ್ತಾರೆ. ಅವರಿಗೆ ನೀವು ಒನ್ ಆಫ್ ದಿ ಫೇವ್ರೆಟ್ ಕಂಟೆಸ್ಟೆಂಟ್ ಕೂಡ. ಸೊ ಆ ಮೊಮೆಂಟ್ ನಿಮಗೆ ಏನು ಅನಿಸ್ತು ಅವರು ಮನೆ ಒಳಗಡೆ ಬಂದಾಗ ಅಂತ? ಬಿಕಾಸ್ ಸೀನಿಯರ್ ಜರ್ನಲಿಸ್ಟ್ ಏನಾದರೂ ಮನೇಲಿ ಇರಕ್ಕೆ ಬರ್ತಾರೆ ಅಂತನಾ, ಗೆಸ್ಟ್ ಅಂತನಾ? ಟು ಬಿ ವೆರಿ ಫ್ರಾಂಕ್, ರಾಧಾ ಹಿರೇಗೌಡರವರ ಒಂದು ಮಾತುಕತೆ ಇರ್ಬೋದು, ಅವ್ರು ಮಾತಾಡೋ ಶೈಲಿ ಇರ್ಬೋದು, ಎಲ್ಲನೂ ನಾನು ನೋಡಿದ್ದೀನಿ. ಅವ್ರದ್ದು ನ್ಯೂಸ್ ರೀಡಿಂಗ್ ಎಲ್ಲನೂ ನೋಡಿದ್ದೆ. ಅವ್ರು ಆ್ಯಕ್ಚುಲಿ ಎಂಟ್ರಿ ಕೊಟ್ಟಾಗ ನಾನು ಅವ್ರು ಒನ್ ಆಫ್ ದ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಲೇ ಅಂದ್ಕೊಂಡಿದ್ದೆ. ನನಗೆ ಬೇರೆ ಕಂಟೆಸ್ಟೆಂಟ್ಸ್ ಬಗ್ಗೆ ಗೊತ್ತಿಲ್ಲ. ಬಟ್ ನಾನು ಪರ್ಸ್ನಲ್ ಆಗಿ ಅವ್ರು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಲೇ ಅಂದ್ಕೊಂಡಿದ್ದೆ. ಓಹ್! ಏನಾಯಿತು ಕಥೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರೊಂದು ಗೆಸ್ಟ್ ಆಗಿ ಬಂದಿರೋದು ಆಮೇಲೆ ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಟಾಸ್ಕ್‌ಗೆ ಬರ್ತಾರೆ. ಆ ವಾರ ನಾನು ಕ್ಯಾಪ್ಟನ್ ಬೇರೆ ಆಗಿರ್ತೀನಿ. ಆ್ಯಂಡ್ ಒಂದು ಒಳ್ಳೆ ಸಮಯದಲ್ಲೇ ಬರ್ತಾರೆ. ಒಂದು ಪಂಪ್ ಮಾಡಿ ಹೋಗ್ತಾರೆ ಎಲ್ರೂನು. ಅವ್ರ ಮಾತುಕತೆಯಿಂದ ಎಲ್ರಿಗೂ ಒಂದು ರೌಂಡ್ ಬೂಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಶಿ ಡಿಡ್ ರಿಯಲಿ ವೆಲ್. ಯಾಹ್! ಈಗ ನೀವು ಬಿಗ್ ಬಾಸ್ ಮನೇಲಿದ್ದಾಗ ಅಫ್ಕೋರ್ಸ್ ಎಲ್ಲರಿಗೂ ಇರೋದು ಸಿಂಬಾ ಹೇಗಿದ್ದಾನೆ ಅಂತ ಹೇಳಿ. ತುಂಬ ಜನ ಕನ್ಸರ್ನ್ಡ್ ಆಗೂ ಇದ್ರು. ಆಗಾಗ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಇದ್ರಿ. ನಿಮಗೆ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇತ್ತು. ಯಾರು ನೋಡ್ಕೋತಾ ಇದ್ರು? ಸೊ ನನ್ನನ್ನು ರಿಸೀವ್ ಮಾಡ್ಕೊಳಕ್ಕೆ ಬಂದಾಗ ಶಾಂತಮ್ಮ ಅವ್ರು ಬಂದಿದ್ರು. ನಾನು ಇನ್‌ಫ್ಯಾಕ್ಟ್ ಸುದೀಪ್ ಸರ್ಗೂ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮನೆ ಒಳಗಡೆ ತುಂಬ ಮಾತುಕತೆ ಆಗಿರುತ್ತೆ. ಶಾಂತಮ್ಮನ ಬಗ್ಗೆ ನಾನು ತುಂಬ ಹೇಳಿರ್ತೀನಿ ಮನೆ ಒಳಗಡೆ ಕೂಡ. ಸೊ ಸುದೀಪ್ ಸರ್ಗೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸುದೀಪ್ ಸರ್ ಇನ್‌ಫ್ಯಾಕ್ಟ್ ಕೇಳ್ತಾರೆ ಶಾಂತಮ್ಮಂಗೆ, "ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು?" ಅಂತ. ಅವ್ರು ನನ್ನ ಹೆಸರು ಹೇಳ್ತಾರೆ. "ನಿಮಗೆ ಆಗದೇ ಇರೋ ಕಂಟೆಸ್ಟೆಂಟ್ ಯಾರು?" ಅಂದರೆ, "ಚೈತ್ರ ಅವರು" ಅಂತ ಹೇಳ್ತಾರೆ. "ನಿಮ್ಮಿಬ್ರನ್ನ ಒಂದು ರೂಮಲ್ಲಿ ಕೂಡ್ ಹಾಕಿ ಬಿಡ್ತೀವಿ" ಅಂತ ಫನ್ ಆಗಿ ಹೇಳ್ತಾರೆ. ಸೊ ಶಾಂತಮ್ಮ ವಾಸ್ ಟೇಕಿಂಗ್ ಕೇರ್ ಆಫ್ ಸಿಂಬಾ. ಹಾಗೆ ಚೈತ್ರ ಅವರ ವಾಯ್ಸ್ ಕೇಳಿದ್ರೆ ಓಡೋಗ್ತಾ ಇತ್ತು. ನಿಮ್ಮ ವಾಯ್ಸ್ ಕೇಳಿದ್ರೆ ಬಂದು ಟಿವಿ ಮುಂದೆ ಕೂತ್ಕೋತಿತ್ತು ಅಂತ. ಆ ಮೊಮೆಂಟ್ಸ್‌ನೆಲ್ಲ ಕ್ಯಾಪ್ಚರ್ ಮಾಡಿದ್ರೆ, ಇಫ್ ನೀವು ಅದನ್ನು ನೋಡಿದ್ರೆ ನಿಮ್ಗೆ ಎಷ್ಟು ಫೀಲ್ ಆಗತ್ತೆ ಅಂತ? ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ ಸಿಂಬಾನ ನೋಡ್ಕೊಂಡಿದ್ದಾರೆ. ನನ್ನ ಮನೆ ಹತ್ರ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಅವರೂ ಸಿಂಬಾನ ನೋಡ್ಕೊಂಡಿದ್ದಾರೆ. ಶಾಂತಮ್ಮ ಒಬ್ಬರೇ ಅಲ್ಲ. ನನ್ನ ಫ್ರೆಂಡ್ಸ್ ಕೂಡ ಅದನ್ನು ವೀಡಿಯೋ ಮಾಡಿ ನನಗೆ ತೋರಿಸಿದ್ದಾರೆ ಆ್ಯಕ್ಚುಲಿ. ಸೊ ಯಾಹ್! ಸಿಂಬಾ ಆ್ಯಕ್ಚುಲಿ ನೋಡ್ತಾ ಇದ್ದ. ನಾನು ಬಂದಾಗಲೆಲ್ಲ ಅವನು ರೆಸ್ಪಾಂಡ್ ಮಾಡ್ತಾ ಇದ್ದ. ಟಿವಿ ನೋಡ್ತಾ ಇದ್ದ. ಹೇಗಿತ್ತು ನೀವು ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ? ಓಹ್! ತುಂಬ ಖುಷಿಪಟ್ಟ. ತುಂಬ ಖುಷಿಪಟ್ಟ. ಅವನು ಒಂಥರ ಕುಯ್ 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 ಅಂತಾರೆ. ಒಂಥರ ಅಳು ಸೌಂಡ್ ಥರ ಮಾಡ್ತಾನೆ. ಐ ಮಿಸ್ಡ್ ಹಿಮ್ ಅ ಲಾಟ್. ತುಂಬ ಮಾತುಕತೆ ನಡೆದಿತ್ತು. ನಾನು ಕಂಟೆಸ್ಟೆಂಟ್ಸ್ ಜೊತೆಗೆಲ್ಲ ಶೇರ್ ಮಾಡಿದ್ದೆ. ಸಿಂಬಾಗೆ ಆರ್ಥ್ರೈಟಿಸ್ ಇದೆ. ಅವ್ನು ಹೆಂಗಿರ್ತಾನೋ ಏನೋ, ನಾನು ಇಲ್ದಿರ ಅವನು ಊಟ ಮಾಡೋದಿಲ್ಲ. ಅದು ಇದು ತುಂಬ ಹೇಳಿದ್ದೆ. ಬಟ್ ಯಾಹ್! ಅದು ಎವಿಡೆಂಟಾಗಿ ಕಾಣಿಸ್ತಾ ಇತ್ತು ಆ ಪ್ರೀತಿ ಅದು ಆಬ್ವಿಯಸ್ಲಿ. ನಿಮ್ಮನ್ನ ಮನೆಯಿಂದ ಹೊರಗಡೆ ಬಂದಮೇಲೆ ನಿಮ್ಮ ಫ್ರೆಂಡ್ಸ್ ರಿಸೀವ್ ಮಾಡಿದ ರೀತಿ ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು ಆ ರೀತಿಯಾದಂತಹ ಸರ್ಪ್ರೈಸ್‌ನ? ನಾಟ್ ಎಟ್ ಆಲ್. ನಾಟ್ ಎಟ್ ಆಲ್. ಅವ್ರು ಏನು ಹೇಳಿರ್ತಾರೆ ಅಂದರೆ, ನಾನು ಕೇಳಿರ್ತೀನಿ ಯಾವ ಥರ ರಿಸೀವ್ ಮಾಡ್ಕೊಳ್ತೀರಾ, ಹೆಂಗೆ ವೆಲ್ಕಮ್ ಮಾಡ್ತೀರಾ ಅಂತ ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿರ್ತೀನಿ. ಅವ್ರು ಹೇಳ್ತಾರೆ, ಏನು ನೀನು ಅಷ್ಟೆಲ್ಲ ಇದು ಮಾಡಿ ಬಂದಿದ್ಯಾ 3 ತಿಂಗಳು, ನೀನು ಸಿಂಬಾ ಆರಾಮಾಗಿ ಒಬ್ಬರೇ ಇರಿ ಮನೇಲಿ, ಇನ್ನೇನು ಬೇಡ ಅಂತ ಹೇಳಿರ್ತಾರೆ. ಆ್ಯಂಡ್ ನಾನು ಹೌದು ಕರೆಕ್ಟು, ನನ್ನದು ಸಾಲಿಟ್ಯೂಡು ಇಂಪಾರ್ಟೆಂಟ್, ನನ್ನ ಪೀಸ್ ಆಫ್ ಮೈಂಡು ಇಂಪಾರ್ಟೆಂಟ್ ಆಗುತ್ತೆ. ಹೌದು ಕರೆಕ್ಟ್ ಕರೆಕ್ಟ್ ಅಂತ ಸುಮ್ಮನಿರ್ತೀನಿ ಅಷ್ಟೇ. ಮನೆ ಹತ್ರ ಹೋಗಿ ನೋಡ್ತೀನಿ ಫುಲ್ಲು ಪಟಾಕಿ. ನಮ್ಮ ನೇಬರ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ. ನನ್ನ ಅಪಾರ್ಟ್ಮೆಂಟಲ್ಲಿರೋ ನೇಬರ್ಸ್ ಎಲ್ಲ ಬಂದಿದ್ದಾರೆ. ತುಂಬ ಗ್ರ್ಯಾಂಡಾಗಿ ರಿಸೀವ್ ಮಾಡ್ಕೊಳ್ತಾರೆ. ಆ್ಯಂಡ್ ಅಲ್ಲಿರೋ ಕೆಲವು ಜನ ಮಕ್ಕಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಬಂದಿದ್ದರಿಂದ ಎಲಿಮಿನೇಟ್ ಆಗಬಾರ್ದಾಗಿತ್ತು ನೀವು ಅಂತ ಅವರ ಒಂದು ದುಃಖನ ವ್ಯಕ್ತಪಡಿಸ್ತಾರೆ. ಸೊ ಏನು ಹೇಳಬೇಕು ಗೊತ್ತಿಲ್ಲ. ಇಷ್ಟು ಪ್ರೀತಿಗೆ ಐ ಡೋಂಟ್ ನೋ, ಐ ಆಮ್ ಸ್ಪೀಚ್‌ಲೆಸ್ ಅಂತಲೇ ಹೇಳ್ಬೋದು. ಯಾಹ್! ತುಂಬ ಎಲ್ಲರೂ ಕೇಳಿರ್ತಾರೆ. ಬಟ್ ಎಗೇನ್ ನಾನು ಕೇಳ್ತಾ ಇದ್ದೀನಿ. ಬಿಗ್ ಬಾಸ್ ಮನೆ ಮಗಳು ಅಂತ ಹೇಳಿದಾಗ ಅಫ್ಕೋರ್ಸ್ ನೀವು ತುಂಬ ಎಮೋಷ್ನಲ್ ಆಗ್ತೀರಾ, ಬಿಕ್ಕಿ ಬಿಕ್ಕಿ ಅಳ್ತೀರಾ. ಆದರೆ ಭವ್ಯ ಅವ್ರಿಗೆ ಎಲ್ಲೋ ಒಂದು ಕಡೆ ಖುಷಿ ಆಗ್ತಾ ಇರುತ್ತೆ, ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಬ್ಸರ್ವ್ ಮಾಡಿದ್ರಾ? ಇಲ್ಲ, ನಾನು ಆ ಥರದ್ದು ಏನೂ ಅಬ್ಸರ್ವ್ ಮಾಡಲ್ಲ. ನನ್ನ ಒಂದು ಮೊಮೆಂಟ್ ಅದು. ನನ್ನ ಒಂದು ಮೆಮೊರೇಬಲ್ ಮೂಮೆಂಟ್‌ನ
ನಾನು ಅನುಭವಿಸ್ತಾ ಇದ್ದೆ, ನಾನು ಜೀವಿಸ್ತಾ ಇದ್ದೆ. ಆ್ಯಂಡ್ ಬಿಗ್ ಬಾಸ್ ಧ್ವನಿ ಮಾತ್ರ ನನ್ನ ಮನಸ್ಸಲ್ಲಿತ್ತು, ನನ್ನ ಮೈಂಡಲ್ಲಿತ್ತು. ನಾನು ಭವ್ಯ ಅವ್ರನ್ನ ಅವ್ರ ಮೈಂಡ್‌ಗೆ ಬಂದಿಲ್ಲ ನನಗೆ. ನನ್ನ ಮೊಮೆಂಟ್ ಅದು. ಸೊ ಆ್ಯಂಡ್ ಲೆಟರ್ ಓದಬೇಕಾದ್ರೆ ಕೂಡ ಅಷ್ಟೇ ಅವರು ಓದಲ್ಲ ಅದನ್ನು ತ್ರಿವಿಕ್ರಮ್ ಅವ್ರಿಗೆ ಕೊಟ್ಬಿಡ್ತಾರೆ. ಸಾಕಷ್ಟು ಜನಕ್ಕೆ ಅದು ಫೇಕ್ ಏನೋ ಅಂತ ಅನ್ನಿಸ್ಬಿಡ್ತು. ಅಂದರೆ ಓದೋಕ್ಕೆ ಆಗುತ್ತೆ ಅಫ್ಕೋರ್ಸ್ ಅವ್ರ ಕೈಯಲ್ಲಿ, ಬಟ್ ಸ್ಟಿಲ್ ಅದೇನೋ ಫೇಕ್ ಮಾಡ್ತಿದ್ದಾರೆ ಅಂತ ತುಂಬ ಜನಕ್ಕೆ ಅನಿಸಿದ್ದುಂಟು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಗೇನಾದರೂ ಹಂಗೆ ಅನಿಸ್ತಾ? ನಾನು ಹೇಳ್ದಾಗೆ ನಾನೇ ಫಸ್ಟ್ ಆಫ್ ಆಲ್ ತುಂಬ ಎಮೋಷ್ನಲ್ ಇದ್ದೆ. ಪ್ರೀತಿಯ ಐಶ್ವರ್ಯ ಅಂತ ಯಾವಾಗ ಆ ಒಂದು ಲೈನ್ ಓದಿದ್ರು ಆವಾಗ ಗೊತ್ತಾಯಿತು ನಾನೇ ಅಂತ. ಬಟ್ ಅದೆಲ್ಲ ನಾನು ಅಬ್ಸರ್ವ್ ಮಾಡಕ್ಕೆ ಹೋಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.